ದೆಹಲಿ ಅಂಗಳದಲ್ಲಿ ಸದ್ಯ ರಾಜ್ಯ ರಾಜಕಾರಣದ ಪವರ್ ಶೇರಿಂಗ್ನ ಫೈಟ್ ಇದೆ. ಪವರ್ ಶೇರಿಂಗ್ ಆಗತ್ತಾ ಇಲ್ವಾ, ಕ್ಯಾಬಿನೆಟ್ ರೀಶಫಲ್ ಆಗತ್ತಾ ಇಲ್ವಾ, ಇದೆಲ್ಲವನ್ನ ಕೂಡ ದೆಹಲಿಯ ಹೈಕಮಾಂಡ್ ನಾಯಕರು ನಿರ್ಧರಿಸೋದಕ್ಕಿದ್ದಾರೆ. ಈ ಮಧ್ಯೆ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಸಚಿವರು ಒಬ್ಬೊಬ್ಬರಾಗೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರಮುಖ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ 1-to-1 ಮೀಟಿಂಗ್ ಮಾಡಿದ್ರು ಕೆಜೆ ಜಾರ್ಜ್ ಮೊನ್ನೆ. ನಂತರ ಜಮೀರ್ ಅಹಮದ್ ಖಾನ್ ಸುರ್ಜೇವಾಲಾ ಅವರನ್ನ ಭೇಟಿಯಾದರು. ರಣದೀಪ್ ಸುರ್ಜೇವಾಲಾ ಇನ್ಚಾರ್ಜ್ ಕರ್ನಾಟಕ ಕಾಂಗ್ರೆಸ್, ಅವರನ್ನ ಭೇಟಿಯಾದರು. ಇದಾದ ನಂತರ ಸತೀಶ್ ಜಾರಕಿಹೊಳಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ನ ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ, ಸಂಘಟನಾ ಕಾರ್ಯದರ್ಶಿ. ಮೂವರು ಸಿಎಂ ಆಪ್ತರು, ಮೂವರು ಪ್ರಮುಖ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡಿದರು. ಸಂಘರ್ಷದ ಸ್ಥಿತಿ ಇದೆ, ಇದನ್ನು ಸರಿ ಮಾಡಬೇಕು, ಈ ಸಂಘರ್ಷಕ್ಕೆ, ಈ ತಿಕ್ಕಾಟಕ್ಕೆ ಅಂತ್ಯ ಹಾಡಬೇಕು ಅಂತ ಜಾರಕಿಹೊಳಿ ಕೆಸಿ ವೇಣುಗೋಪಾಲ್ ಅವರ ಮುಂದೆ ಹೇಳಿಕೊಂಡಿದ್ದಾರೆ ಎನ್ನುವಂತ ಮಾಹಿತಿಯೂ ಕೂಡ ಇದೆ. ಮೂವರು ಕೂಡ ಸಿಎಂ ಆಪ್ತರು, ಮೂವರು ಕೂಡ ಪ್ರಮುಖರನ್ನ ಭೇಟಿಯಾಗಿದ್ದಾರೆ. ಕೆಜೆ ಜಾರ್ಜ್ ರಾಹುಲ್ ಗಾಂಧಿ ಅವರನ್ನ, ಜಮೀರ್ ಅಹಮದ್ ಖಾನ್ ರಣದೀಪ್ ಸುರ್ಜೇವಾಲಾ ಅವರನ್ನ, ಸತೀಶ್ ಜಾರಕಿಹೊಳಿ ಕೆಸಿ ವೇಣುಗೋಪಾಲ್ ಅವರನ್ನ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಾದರೂ ಕೂಡ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಈ ಮೂವರ ನಿರ್ಧಾರ ಪ್ರಮುಖ ಆಗುತ್ತೆ. ಈ ಮೂವರನ್ನ ಈಗ ಸಿದ್ದರಾಮಯ್ಯ ಅವರ ಆಪ್ತರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮೊನ್ನೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರು ಇಬ್ಬರನ್ನೂ ಕೂಡ ಸಿಎಂ ಮತ್ತು ಡಿಸಿಎಂ ಅವರನ್ನ ಭೇಟಿಯಾದರು. ಆ ರನ್ವೇನಲ್ಲಿ ಒಂದು ಮಾತುಕತೆ ಏನಾಯಿತು, ದಿಲ್ಲಿಗೆ ಬನ್ನಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ದಿಲ್ಲಿಗೆ ಹೋದರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಸಾಧ್ಯ ಆಗಲಿಲ್ಲ. ನಂತರ ಅವರು ಅಲ್ಲಿಂದ ದಾವೋಸಿಗೆ ಹೋದರು. ಈ ಕಡೆಗೆ ಸಿಎಂ ಆಪ್ತರು ಮಾತ್ರ ಈಸಿಯಾಗಿ ಭೇಟಿಯಾಗ್ತಾ ಇದ್ದಾರೆ. ಕೆಜೆ ಜಾರ್ಜ್ ಈಸಿಯಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದರು. ರಣದೀಪ್ ಸುರ್ಜೇವಾಲಾ ಅವರನ್ನ ಜಮೀರು, ಕೆಸಿ ವೇಣುಗೋಪಾಲ್ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಮಾತನಾಡಿದ್ದಾರೆ. ಪವರ್ ಶೇರಿಂಗ್ನ ತಿಕ್ಕಾಟಕ್ಕೆ ಅಂತ್ಯ ಹಾಡಬೇಕು ಅಂತ ಅವರು ಮನವಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಎನ್ನುವಂಥ ಮಾಹಿತಿ ಇದೆ. ಇನ್ನು ಹೈಕಮಾಂಡ್ನ ಮಧ್ಯಪ್ರವೇಶದ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನ ಕೆಸಿ ವೇಣುಗೋಪಾಲ್ ಸತೀಶ್ ಜಾರಕಿಹೊಳಿ ಅವರ ಮುಂದೆ ಇಟ್ಟಿಲ್ಲ ಅಥವಾ ಹೇಳಿಲ್ಲ ಅನ್ನೋ ಡೀಟೇಲ್ ಕೂಡ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.